ಗೈಸ್, ಹೆಂಗೆ ಎಲ್ಲರೂ ಚೆನ್ನಾಗಿ ಅನ್ಕೊತೀನಿ. ಇವತ್ತು ಮತ್ತೆ ಹೊಸ ವಿಡಿಯೋಯಿಂದ ನಿಮಗೆ ಸ್ವಾಗತ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬ್ಯಾಡ್ಮಿಂಟನ್ ಕಿಟ್ನ ತೋರಿಸ್ತೀನಿ. ಆಮೇಲೆ ನಾನು ಯಾವ ಶೂಸ್ ಓನ್ ಮಾಡ್ತೀನಿ ಅದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೇಳ್ತೇನೆ ಅಂತ ಕ್ವಶನ್ ಕೇಳ್ತಿರ್ಬೋದು. ಕೆ ಸ್ಪೋರ್ಟ್ಸ್ ಶಾಪ್ ಇಂದ ತಂದಿರೋದು ನಾಗರು ಇದೆ. ಆ್ಯಂಡ್ ಬೆಸ್ಟು ಸಖತ್ ಬಾರ್ಗೇನಿಂಗ್ ಮಾಡಿಕೊಡ್ತಾರೆ. ಆ್ಯಂಡ್ ಬೆಸ್ಟ್ ಸೆಲ್ಲಿಂಗ್ ಸ್ಟೋರು ಕೂಡ. ಆ್ಯಂಡ್ ಈಗ ನಾವು ಹೋಗಿದ್ವಿ ಅಲ್ಲೇ. ಸೊ ನಾನು ತಂದಿದ್ದೀನಿ. ಈಗ ಫಸ್ಟ್ ನಾವು ಶೂನ ಅನ್ಬಾಕ್ಸ್ ಮಾಡೋದ. ಅಲ್ಲೇ ಹೋಗಿ ತಂದಿದ್ದೀನಿ. ನನ್ನೆಲ್ಲ ಥಿಂಗ್ಸು ಕಸ್ಟಮೈಡು. ನಾನು ಯಾವುದೇ ರ್ಯಾಕೆಟು ಫುಲ್ ಕಸ್ಟಮರ್ ಸಖತ್ ಕಾಸ್ಟ್ಲಿ ಆಯಿತು. ನಾನು ಆ ಸ್ಟ್ರಿಂಗು ಮತ್ತು ಆ ಕಲರ್ ಎಲ್ಲ ಕಸ್ಟಮೈಸ್ ನಾನು ಮಾಡಿಸಿರೋದು ಯೋನೆಕ್ಸಿಂದ. ಸೊ ಸಖತ್ ಕಾಸ್ಟ್ಲಿ ಆಯಿತು ಆ ಪಾರ್ಟು. ಸೊ ನಾನು ಶೂ ಕಸ್ಟಮೈಸ್ ಮಾಡಿಸಿದ್ದೀನಿ. ಈ ಶೂ ಅರೌಂಡ್ 4000-5000 ಬಂದಿರ್ಬೋದು ಈ ಶೂ. ಸೊ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿಂದ ನಮಗೆ ಎಂಟ್ರಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಯೋನೆಕ್ಸಿಂದ ಯೋನೆಕ್ಸ್ ಟು ಕ್ರಕ್ಸ್ ಬ್ಯಾಡ್ಮಿಂಟನ್ ಇಂದು. ಇದರಲ್ಲಿ ಮೋಸ್ಟ್ ಫೀಚರ್ ಏನಂದರೆ ಮ್ಯಾಕ್ಸಿಮಮ್ ಶಾಕ್ ಅಬ್ಸರ್ವ್ ಆಗುತ್ತೆ. ನೀವು ಎಷ್ಟು ಸ್ಪೀಡ್ ಹೋಗ್ತೀರ ಅದು. ಆಮೇಲೆ ಕ್ವಿಕ್ ಕಮಿಷನ್ ರಿವೈಸ್ ಅಂದರೆ ನೀವು ಯಾವ ಕಡೆಯಿಂದ ಈ ಕಡೆ ಹೋಗ್ಬೇಕಂದ್ರೆ ಮೋಸ್ಟ್ ಸ್ಪೀಡಾಗಿ ಓಡುತ್ತೆ. ಆಮೇಲೆ ಇದು ಗ್ರೌಂಡ್ ಕ್ಲಿಯರ್ಸ್ ಆ್ಯಂಡ್ ಜಂಪಿಂಗ್ ಪರ್ಫಾರ್ಮೆನ್ಸ್ ಬೆಸ್ಟ್ ಇದೆ. ಆ್ಯಂಡ್ ಈಗ ನಾವು ಟೆಸ್ಟ್ ಮಾಡಿದ ಆ್ಯಂಡ್ ನೋಡ್ತಾ ಇರ್ಬೋದು ಯೋನೆಕ್ಸಿಂದು. ಆ್ಯಂಡ್ ನಾವು ಈಗ ತೆಗಿತಿದ್ದೀವಿ. ಸೊ ತೆಗಿದ ತಕ್ಷಣ ನಮಗೆ ಒಂದು ಕವರ್ ಬರುತ್ತೆ. ಮತ್ತು ನೀವು ನೋಡ್ತಾರೆ ಒಂದು ಕವರ್ ಇದೆ. ಆಮೇಲೆ ಒಂದು ಇದು ಕೊಡ್ತಾರೆ ಯೋನೆಕ್ಸಿನ ಬ್ಯಾಚು. ಸೊ ಈಗ ಅಷ್ಟನ್ನ ತೆಗ್ದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರು ಮತ್ತು ಶಿಯಾನ್ನ ಕೊಡ್ತಾರೆ. ಅದು ಗೊತ್ತಿಲ್ಲ, ಕಮೆಂಟ್ಸ್ ಹೇಳ್ಬಿಡಿ. ಶೇಕ್ ಗೊತ್ತಿಲ್ಲ. ಆ್ಯಂಡ್ ಈಗ ಪೇಪರ್ನ ಇಲ್ಲೇ ಇಕ್ಕದ. ಈಗ ನಮ್ಮ ಈಗ ಬಾಕ್ಸ್ನ ಸೈಡ್ ಇಕ್ಕದ. ಸೊ ಈ ಬಾಕ್ಸ್ ಸಖತ್ತು ಕಾಸ್ಟ್ಲಿ ಇರ್ಬೋದು. ಆಮೇಲೆ ನೀವು ನೋಡ್ತಿರ್ಬೋದು ಈ ಶೂಗಳನ್ನ. ಈಗ ನಾವು ಡೀಟೇಲ್ಸ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಈ ಶೂ ಏನು ಪರ್ಫಾರ್ಮೆನ್ಸ್ ಇದೆ ಅಂದರೆ ಇದು 10 to 12 ಶೂ ಸೈಜು. ಆಮೇಲೆ ನೀವು ನೋಡ್ತಿರ್ಬೇಕು ಈ ಸೈಜ್ ಶೂಸು 6. ಇದು ಬ್ಯಾಡ್ಮಿಂಟನ್ ರ್ಯಾಕೆಟಿಂದು. ಸೊ ಈ ಬ್ಯಾಡ್ಮಿಂಟನ್ ರ್ಯಾಕೆಟಿಂದು ಸಖತ್ ಇದು ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ನಾನು ಟೆಸ್ಟು ಮಾಡಿದ್ದೀನಿ. ಆ ವಿಡಿಯೋ ಬರುತ್ತೆ ಬೇಗನೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಈಗ ಫುಲ್ ಈ ಪಾರ್ಟ್ ಇಲ್ವಾ, ಈ ಪಾರ್ಟ್ನ ನಾವು ಪುಷ್ ಮಾಡಿದ್ರೆ ಫುಲ್ ಜಾಕ್ಸಿ ಆಗಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಡಿಸೈನ್ ಮತ್ತು ಈ ಡಿಸೈನ್ ಬ್ಯಾಡ್ಮಿಂಟನ್ಗೆ ಮಾಡಿರೋದು. ಸೊ ಇದು ಯೋನೆಕ್ಸ್ ಸಿಂಬಲ್ ಕೊಟ್ಟವ್ರೆ. ಮತ್ತು ಇವೆಲ್ಲ ಹೈ ಕ್ವಾಲಿಟಿ ಶೂಸು, ಕಸ್ಟಮ್ ಮೇಡು. ಆಮೇಲೆ ಈ ಹಿಂದೆ ನಿಮಗೆ ಫುಲ್ ಏನು ಬ್ಯಾಡ್ಮಿಂಟನ್ ಏನು ಕೊಡ್ತಾರೋ ಅದೇ ಸೇಮ್ ಇದರಲ್ಲೂ ಕೊಟ್ಟವ್ರೆ. ಆಮೇಲೆ ಈ ಯೋನೆಕ್ಸಿನ ಬ್ಯಾಚಿಂಗ್ ಮಾಡವ್ರೆ ಈ ಸೆಂಟ್ರಲ್ಲಿ. ಸೊ ಮತ್ತು ಹಿಂದೆನೂ ಇದೆ. ಈ ಟ್ರೈ ಮಾಡೋ ವಿಡಿಯೋ ಆಗಿದೆ, ಅದು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಎರಡು ಸೇಮ್ ಸೈಜಿಂದೆ. ಆ್ಯಂಡ್ ನನ್ನ ಪ್ರಕಾರ ಇದು ಬೆಸ್ಟ್ ಶೂ. ನಾನು ಟ್ರೈಯೂ ಮಾಡಿದ್ದೀನಿ. ಆ್ಯಂಡ್ ಯಾರು ತೊಗೋಬೇಕು ಅಂದರೆ ಲಿಂಕ್ ಬಾಯೋದಲ್ಲಿದೆ, ಹೋಗಿ ತೊಗೊಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ವಿ ಆರ್ ಮೂವಿಂಗ್ ಟು ದ ಮೈ ಕಿಟ್ ಬ್ಯಾಗ್. ಈ ಕಿಟ್ ಬ್ಯಾಗಲ್ಲಿ ಏನು ಮೋಸ್ಟ್ ಬೆಸ್ಟ್ ಅಂದರೆ ಈ ಕಿಟ್ ಬ್ಯಾಗಲ್ಲಿ ಎಷ್ಟು ಬೇಕಾದ್ರೆ ರ್ಯಾಕೆಟ್ ಇಟ್ಕೊಬೋದು. ಮೋಸ್ಟ್ ಲಾರ್ಜೆಸ್ಟ್ ಸ್ಪೇಸ್ ಇದೆ. ಈ ಸ್ಪೇಸು ಒಳಗಡೆ ಶೂಸ್ ಇಟ್ಕೊಬೋದು. ಶೂಸ್ ಆಚೆನಿದೆ, ಒಳಗಡೆ ಆಗ್ತಿದೆ ಬೇಡ ಅಂತ. ಆ್ಯಂಡ್ ಈ ಒಳಗಡೆ ಬಾಟಲ್ಸ್, ನಮ್ಮ ಶಾರ್ಟ್ಸ್, ಬ್ಯಾಡ್ಮಿಂಟನ್ ರ್ಯಾಕೆಟ್ ಇಟ್ಕೊಬೋದು. ಸೊ ಈಗ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲೇ 100 ಅಂತ ಬರೆದಿದೆ. ಈ 100
ಕಿಟ್ ಬ್ಯಾಗು ನಾನು ಯೂಸ್ ಮಾಡೋದು. ಸೊ ಈ ಕಿಟ್ ಬ್ಯಾಗು ಲಾರ್ಜ್ ಸೈಜು ನಿಮಗೆ ಮೀಡಿಯಮ್ ಸೈಜ್ ಸಿಗುತ್ತೆ, ಇದು ಸ್ಮಾಲ್ ಸೈಜ್ ಸಿಗುತ್ತೆ. ಈಗ ನಾನು ಲಾರ್ಜ್ ಸೈಜ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಈಗ ಎಷ್ಟೊಂದು ಸಾಮಾನು ಇದೆ ಅದು ತೆಗೋಕ್ಕೆ ಒಂದು ಫ್ಯೂ ಥಿಂಗ್ಸ್ ಇಲ್ಲ, ಯಾಕೆಂದರೆ ತೆಗ್ದು ವಾಷಿಂಗ್ ಹೋಗೈತೆ. ಸೊ ನಾನು ಮಾಡ್ತಾಯಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಈಗ ನೋಡ್ತಾ ಇರಬೇಕು, ಈ ಫಸ್ಟ್ ಜಿಪ್ಪಲ್ಲಿ ನೀವು ಲೈಕ್ ID ಕಾರ್ಡ್ ಪೌಚಸ್ ಇಕ್ಕೊಬೋದು. ಆಮೇಲೆ ಈ ಜಿಪ್ಪಲ್ಲಿ ನೀವು ಮೇನ್ ಥಿಂಗ್ ಅಂದರೆ ನಿಮಗೆ ಇದು ಅದೇನಂದರೆ ರೆಡ್ ಕಾರ್ಡ್ ವೈಟ್ ಕಾರ್ಡ್ ಇಕ್ಕೊಬೋದು ಈ ಜಾಗದಲ್ಲಿ. ಆಮೇಲೆ ನಿಮಗೆ ಎಷ್ಟೊಂದು ಥಿಂಗ್ಸು ಲೈಕ್ ನಿಮಗೆ ಸಾಕ್ಸಸ್ ಆಮೇಲೆ ಈ ಕಂಪಾರ್ಟ್ಮೆಂಟ್ ಇಟ್ಕೊಬೋದು. ಈಗ ನಾವು ಕ್ಲೋಸ್ ಮಾಡ್ತೀವಿ. ಸೆಕೆಂಡ್ ಬರ್ತೀವಿ ಈ ಕಂಪಾರ್ಟ್ಮೆಂಟಲ್ಲಿ ಲೈಕ್ ನಮ್ಮ ವಾಟರ್ ಬಾಟಲ್ ಇದೆ ಮತ್ತು ಕಾಸ್ಟ್ಯೂಮ್ಸ್ ಇದೆ. ಆ್ಯಂಡ್ ಈ ಜಾಗ ಸಖತ್ ದೊಡ್ಡದು. ಆ್ಯಂಡ್ ನೀವು ನೋಡ್ತಿರ್ಬೋದು ಶೂಗಿಂತ ಜಾಸ್ತಿ ಇರ್ಬೋದು. ಆ್ಯಂಡ್ ಈ ಲಾರ್ಜ್ ಸೈಜು ಸೊ ಜಾಸ್ತಿ ಸಖತ್ತು ಇದಿದೆ ಸ್ಪೇಸ್. ಸೊ ನೀವು ಶೂ ಇಕ್ಕೊಬೋದು, ಏನಾದರೂ ಇಕ್ಕೊಬೋದು. ಮತ್ತು ಶಟಲ್ ಎಲ್ಲಿ ಇಕ್ಕೊಬೋದು ರಾಕು. ಸೊ ಶಟಲ್ ಅದೇ ಬ್ಯಾಡ್ಮಿಂಟನ್ ಶಟಲು ನೀವು ಇಲ್ಲಿ ಇಕ್ಕೊಬೋದು. 4 ಬಾಕ್ಸು 5 ಬಾಕ್ಸು ಮತ್ತು ಒಂದು ವಾಟರ್ ಬಾಟಲ್ ಮತ್ತು ಕಾಸ್ಟ್ಯೂಮ್ಸು ನಾನು ಇಕ್ಕೊಂಡಿದ್ದೀನಿ. ಸೊ ಈ ಕಂಪಾರ್ಟ್ಮೆಂಟ್ ಆದಮೇಲೆ ನಮಗೆ ಸಿಗೋದು ಮೇನ್ ಕಂಪಾರ್ಟ್ಮೆಂಟ್. ಅದೆಲ್ಲ ನನ್ನ ರ್ಯಾಕೆಟ್ ಇದೆ, ಮೋಸ್ಟ್ ಕಸ್ಟಮೈಸ್ ಥಿಂಗ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್. ಸೊ ನಾವು ಓಪನ್ ಮಾಡಿದಾಗ ನಮಗೆ ನೀವು ನೋಡ್ತಿರ್ಬೋದು ನಮಗೆ ಒಂದು ಯಾನೆಕ್ಸಿಂದು ರ್ಯಾಕೆಟ್ ಸಿಗುತ್ತೆ. ಸೊ ಬ್ಯಾಗ್ ಇದು ಯಾನೆಕ್ಸ್ ಫ್ರೀಯಾಗಿ ಕೊಡ್ತಾರೆ. ಎಷ್ಟು ಕಾಸ್ಟ್ಲಿ ತೊಗೊಂಡ್ರಿ ಎಷ್ಟು ಕಮ್ಮಿ ಆದರೂ ತೊಗೊಂಡು ಫ್ರೀಯಾಗಿ ಈ ಬ್ಯಾಗ್ ಕೊಡ್ತಾರೆ. ಸೊ ಈ ಕಿಟ್ಬೆಟ್ನ ಚೂರು ಆಚೆ ಹಾಕಲ್ಲ. ಆ್ಯಂಡ್ ನನ್ನ ರ್ಯಾಕೆಟ್ ಬಗ್ಗೆ ಮಾತಾಡೋಲ್ಲ. ಸೊ ಈ ರ್ಯಾಕೆಟ್ ನಾನು ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ನೋಡ್ತೀವಿ ಯಾನೆಕ್ಸಿನ ಬ್ಯಾಚಿಂಗ್ ಕೊಡ್ತವ್ರೆ ಮತ್ತು ಇಲ್ಲೂ ಯಾನೆಕ್ಸಿನ ಬ್ಯಾಚಿಂಗು. ಇದು ತೊಗೊಬೇಕು ಅಂದರೆ ಮೋಸ್ಟ್ ಸಖತ್ ಪ್ರೀಮಿಯಮ್ ಕ್ವಾಲಿಟಿ ಇದೆ ಇದ್ರದ್ದು. ಆ್ಯಂಡ್ ಈ ಬೆಲ್ಟಿಂದು ಸಖತ್ ಥಿಂಗ್ ಇದೆ. ಆ್ಯಂಡ್ ಈ ಸ್ಟಿಚಸ್ ಹಾಳಾಗಲ್ಲ, ಯಾಕೆಂದರೆ ಇದು ಸ್ಟಿಚಸ್ ಫುಲ್ ರಬ್ಬರ್ ಥರ ಮಾಡೋರೆ. ಸೊ ಇದು ಬೇಗ ಕಿತ್ತೋಗೂ ಆಗಲ್ಲ. ಆ್ಯಂಡ್ ಈಗ ಮೇನ್ ಥಿಂಗ್ ನಾವು ನಮ್ಮ ರ್ಯಾಕೆಟಿಗೆ ಹೋಗೋದು. ನಾನು ಈ ರ್ಯಾಕೆಟು ಎಷ್ಟೊಂದು ದಿನ ನೋಡ್ತಾ ಇದ್ದೀನಿ. ಸೊ ನಂಗೆ ಗೊತ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ರ್ಯಾಕೆಟ್ಟು ನೀವು ನೋಡ್ತಿರ್ಬೋದು ಈ ರ್ಯಾಕೆಟು ಫುಲ್ ಆಫ್ ಕಸ್ಟಮ್ ಮೇಡ್. ನಾನು ಯಾವ ಕಲರ್ ಬೇಕು ಆ ಕಲರೇ, ಆ್ಯಂಡ್ ಯಾವ ಗ್ರಿಪ್ಪರ್ ಬೇಕೋ ಆ ಗ್ರಿಪ್ಪರೇ. ಮತ್ತು ಈ ಒಂದೊಂದು ಪಾರ್ಟ್ ಮೆಟಲ್ ನಾನು ಕಸ್ಟಮಿಂದ ಮಾಡಿಸಿರೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನನ್ನ ಹೆಸರು ಇದೆ, ಫುಲ್ ಕಸ್ಟಮ್ ಮೇಡು. ಇಲ್ಲಿ ನೀವು ನೋಡ್ತಿದ್ರೆ ನಾನು ಮನ್ವಿತ್ ಆರ್ ಅಂತ ಬರ್ಸಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ರೆ ಇಲ್ಲಿ ಮನ್ವಿತ್ ಆರ್ ಅಂತ ಬರ್ಸಿದ್ದೀನಿ. ಮತ್ತು ಹಿಂದೆ ಕೂಡ, ಯಾಕೆಂದರೆ ಕಳೆದೋ ಚಾನ್ಸಸ್ ಭಾಳಷ್ಟಿದೆ. ಸೊ ನಾನು ಈ ಥರ ಮಾಡಿಸ್ತೀನಿ. ಆಮೇಲೆ ಈ ಕಸ್ಟಮ್ ರ್ಯಾಕೆಟ್ ಇನ್ನೇನಿದೆ ಅಂದರೆ ನಿಮ್ಗೆ ಯಾವ ಶೇಪ್ ಬೇಕೋ ಯಾವ ಮೂಮೆಂಟಿನ ಸ್ಕಿಲ್ಸ್ ಬೇಕೋ ಆ ಈ ಕಸ್ಟಮ್ ರ್ಯಾಕೆಟಲ್ಲಿ ಸಿಗುತ್ತೆ. ಸೊ ನಾನೀಗ ಯೂಸ್ ಮಾಡ್ತಾ ಇರೋದು ನೆಹೋರಾ ಲೈಟ್ 18 ಡೆವಲಪಿಂಗ್ಗೆ. ಆ್ಯಂಡ್ ಇದರಲ್ಲಿ ಸ್ಮ್ಯಾಶಸ್ ಬೆಸ್ಟು. ಆಮೇಲೆ ಇದರಲ್ಲಿ ನೀವು ಬಿಗಿನರ್ಸಿಗೆ ತೊಗೊಬೇಕು, ಬೇಸಿಕ್ಕಿಗೆ ತೊಗೊಬೋದು. ಸೊ ಈ ರ್ಯಾಕೆಟು ಯಾರು ಈಗ 2 ಮಂತ್ 3 ಮಂತ್ ಯೂಸ್ ಮಾಡ್ತಾರೋ ಅವ್ರಿಗೆ ಇದು ಬೆಸ್ಟು. ಆಮೇಲೆ ಈ ರ್ಯಾಕೆಟಿಗೆ LBS ಎಕ್ಸ್ಟ್ರಾಕ್ಸ್ ಅದು ಅಂತ ಹೇಳ್ತಾರೆ. ಸೊ ನೀವು ಈ ರ್ಯಾಕೆಟಿಗೆ ಆರಾಮ್ಸೆ 26, 36 ಇಲ್ಲ 14 ಹಾಕ್ಸ್ಬೋದು. ನಾನು 26 ಹಾಕ್ಸಿದ್ದೀನಿ, ಯಾಕೆಂದರೆ ಈ ಬ್ಯಾಡ್ಮಿಂಟನ್ ಸ್ಮ್ಯಾಶ್ ಯೂಸ್ ಆ್ಯಂಡ್ ನಾನು ಸಖತ್ ಕವರ್ ಮಾಡ್ತೀನಿ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ.
ಆಮೇಲೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಅಂತಾರೆ ಇದು ನಮಗೆ ಡಿಸ್ಜಾಯಿಂಟ್ ಬೇಕು ಅಂತ. ನೋಡ್ರಿ ಡಿಸ್ಜಾಯಿಂಟ್ ಅಲ್ಲ, ಕಂಟಿನ್ಯೂಡ್. ಯಾಕೆಂದರೆ ಕಂಟಿನ್ಯೂಡ್ ಏನಂದರೆ ಈ ಸರ್ಫೇಸ್ ಇರಲ್ವಾ, ಆ ಸರ್ಫೇಸಲ್ಲಿ ಜಾಸ್ತಿ ಹಿಟ್ಟಾಗೋದು ನಮಗೆ ಈ ಸರ್ಫೇಸಲ್ಲಿ. ಸೊ ಈ ಸರ್ಫೇಸಲ್ಲಿ ಇಟ್ಟಾಗ ಈ ಪ್ರೆಷರ್ ಬರಬಾರ್ದು. ಸೊ ನೀವು ಕಂಟಿನ್ಯೂಡ್ ತೊಗೊಬೋದು. ಆ್ಯಂಡ್ ಯೂಟ್ಯೂಬರ್ಸ್ ರೆಕಮೆಂಡ್ ಮಾಡೋದೇ ಇದು ಸಪ್ರೇಟ್ ಏನಾಗುತ್ತಂದರೆ ಅವ್ರು ಫುಲ್ ಡೆವಲಪ್ಡ್ ಆಗಿರೋರು, ಅಂದರೆ ನೀವು ಸ್ಟೇಟ್ ಲೆವೆಲು ಅವರಿಗೆಲ್ಲ ಇದು ಡಿಟರ್ಜೆಂಟ್. ಯಾಕೆಂದರೆ ಅವ್ರು ಜಾಸ್ತಿ ಹೊತ್ತು ಕಂಟಿನ್ಯೂಸ್ ಹಿಂಗೆ ಹೊಡಿತಾ ಇರ್ತಾರೆ, ನಂತರ 10 ನಿಮಿಷ ನಿಲ್ಲಿಸಲ್ಲ, 20 ನಿಮಿಷ ನಿಲ್ಲಿಸಲ್ಲ. ಸೊ ಅವರಿಗೆ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಈಗ ನಾನು ಕಂಟಿನ್ಯೂಡೇ ಯೂಸ್ ಮಾಡ್ತಾ ಇರೋದು, ನೀವು ನೋಡ್ತಿರ್ಬೋದು. ಆ್ಯಂಡ್ ಈ ಕಲರ್ ಬೇಸಿಕ್ ಕಲರ್ ಅಲ್ಲ, ಮ್ಯಾಟ್ ಬ್ಲ್ಯಾಕು, ಆಮೇಲೆ ಬ್ಲೂ, ಆಮೇಲೆ ಆರೆಂಜು ಎಲ್ಲ ಕಸ್ಟಮೇಡೆ. ಆಮೇಲೆ ಈ ರ್ಯಾಕೆಟಿನ ಏನು ಒಳ್ಳೆ ಥಿಂಗ್ ಅಂದರೆ ನೀವು ಯಾವುದೇ ಸ್ಮ್ಯಾಶಸ್ಸಿಗೆ ಹೋದ್ರು, ಯಾವುದೇ ಕವರಿಗೆ ಹೋದ್ರು ಬೆಸ್ಟು. ಯಾಕೆಂದರೆ ಈ ಕವರ್ ಫುಲ್ ವೇಟ್ಲೆಸ್ಸು. ಇದು ಆ್ಯಕ್ಚುಲಿ 26 ಗ್ರಾಮ್ಸ್ ಈ ರ್ಯಾಕೆಟು. ಆಮೇಲೆ ಇದು ಈ ಸೈಜ್ ಶೇಪ್ ಇಲ್ವಾ, ಈ ಶೇಪಿಂದ ನಮ್ಗೆ ಏನಾಗುತ್ತೆ ಅಂದರೆ ನೀವು ಸರ್ಫೇಸಿಂದ ಎತ್ತಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಈ ರ್ಯಾಕೆಟು ಅರೌಂಡ್ ನಿಮಗೆ 1600 ಸಿಗ್ಬೋದು ಈ ರ್ಯಾಕೆಟು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹೊಸ ಗ್ರಿಪ್ ಹಾಕ್ಸಿನಿ ಅಂತ. ಇದಕ್ಕೆ ಆರೆಂಜ್ ಶೂಟ್ ಆಗ್ತಿತ್ತು, ಸೊ ನಂಗೆ ಆರೆಂಜ್ ಹಾಕ್ಸಿದೆ. ಆ್ಯಂಡ್ ಇದರಲ್ಲಿ ಏನು ಗೊತ್ತಾ, ಗ್ರಿಪ್ಪಲ್ಲಿ ಹೊಸ ತೊಗೊಂಡಿದ ತಕ್ಷಣ ಸ್ಲಿಪ್ಪಿ ಆಯ್ತಾ ಇರ್ಬೋದು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದೆ ಗ್ರಿಪ್ ಹಾಕ್ಸೋಕ್ಕೆ. ಗ್ರಿಪ್ ಹಾಕ್ದಾಗ ನೀವು ಆರಾಮ್ಸಾಗಿ ಇಟ್ಟು ಮತ್ತು ಸ್ಮ್ಯಾಶ್ ಮಾಡ್ಬೋದು. ಸೊ ಇದು ಕುಷನ್ಸ್, ಯಾಕೆಂದರೆ ಒಳಗಡೆ ನೋಡ್ಬೋದು, ನೀವು ಒಳಗಡೆ ನೋಡ್ಬೋದು ನನ್ನ ಹತ್ರ ಎಳ್ಳೆ ಗ್ರಿಪ್ ಹಾಕ್ಸಿದ್ದೀನಿ ಅಂತ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಓವರಾಗಿ ಗ್ರಿಪ್ ಕೊಡ್ತಿರ್ತಾರೆ ಯೋನೆಕ್ಸಿಂದ. ಸೊ ಅದೇನು ಅಷ್ಟೊಂದು ಚೆನ್ನಾಗಿರೋ ನನ್ನ ಪ್ರಕಾರ. ಸೊ ಅದಾದ ಒಂದು 2 ಮಂತು ಒಂದು ವಾರ ಅಷ್ಟು ನಡೆಯಲ್ಲ ಗಾಯ್ಸ್. ಅದು ಸುಮ್ಮನೆ ಒಂದು ಸ್ಲಿಪ್ಪಿ ಏನು ಟೈಟ್ಲಿ ಇರಬೇಕಂದ್ರೆ ಬ್ಲ್ಯಾಕ್ ಕಲರ್ ಹಾಕ್ಕೊಡ್ತಾರೆ. ನಾನು ಎಕ್ಸ್ಪೆಕ್ಟ್ ಲೈಕ್ 4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಬೇಕು ಅಂದರೆ ನಾನು ಈ ರ್ಯಾಕೆಟ್ ಅದಕ್ಕೆ ನಾನು ಈ ಗ್ರಿಪ್ನ ಹಾಕ್ಸ್ದೆ. ಈ ಗ್ರಿಪ್ಪು 20S BS. ಸೊ ಈ 20 BS ಅಂದರೆ ಮೋಸ್ಟ್ ಕುಷನ್ನೂ ಇರುತ್ತೆ. ಆ್ಯಂಡ್ ನೀವು ಹೊಡಿತಾ ಇರ್ಬೇಕಾದ್ರೆ ಇದು ಸಖತ್ ಹೆಲ್ಪು ಆಗುತ್ತೆ. ಮತ್ತು ನಿಮಗೆ ಲೈಕ್ ಎಷ್ಟೊಂದು ಪ್ರೊಫೆಷನಲ್ಗೆ ಕವರ್ ಡ್ರೈವ್, ಸ್ಮ್ಯಾಶರ್ಸ್, ಸೈಡ್ ಬೈ ಸೈಡ್ ಆಡ್ತಿರ್ಬೇಕಾದ್ರೆ ಈ ಗ್ರಿಪ್ ಏನು ಮಾಡುತ್ತೆ ಅಂದರೆ, ಈ ಗ್ರಿಪ್ ನೀವು ಇಟ್ಕೊತಿರಲ್ಲ ಅದು ಫುಲ್ ಟೈಟ್ಲಿ ಪ್ಯಾಕ್ಟ್ ಆಗುತ್ತೆ ಮತ್ತು ಏರ್ನ ಇನ್ಸೇರ್ ಮಾಡೋಕ್ಕೆ ಕೊಡಲ್ಲ. ಸೊ ಎಷ್ಟೊಂದು ಯೂಟ್ಯೂಬರ್ಸ್ ಅಂತಾರೆ ನೀವು ಟೈಟ್ಲಿ ಬ್ಯಾಸ್ಟ್ ಹಾಕ್ಕೊಳ್ಳಿ ಅಂತ. ಬ್ಯಾಸ್ಟು ಓಕೆನೆ, ಆದರೆ ನೀವು ಯಾನಿಕ್ಸಿಂದು ಸೂಪರ್ ಲೈಟ್ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಸೂಪರ್ ಲೈಟ್ ಗ್ರಿಪ್ಪರ್ ಏನಂದರೆ ನಿಮಗೆ ಫುಲ್ ಕುಷನ್ಸ್ ಕೊಡುತ್ತೆ, ಟೈಟ್ಲಿ ಪ್ಯಾಕ್ ಆಗುತ್ತೆ ಮತ್ತು ಸ್ಮೆಷರ್ಸಿಗೆ ಯೂಸ್ ಆಗುತ್ತೆ. ಎಲ್ಲ ಯೂಟ್ಯೂಬರ್ಸ್ ಅಂತಾರೆ ನೀವು ಕ್ರಿಸ್ ಕೋಡ್ ಹಾಕೋಬೇಕು ಅಂತ. ಕ್ರಿಸ್ ಕೋಡು ಚೆನ್ನಾಗಿರುತ್ತೆ, ಲೈಕ್ ನಿಮಗೆ ಅದು ಫುಲ್ ರಫ್ ಸಿಗುತ್ತೆ, ಕೈ ಫುಲ್ ಉರಿಯುತ್ತೆ. ಯಾಕೆಂದರೆ ಅದು ಫುಲ್ ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಉದ್ದ ಫುಲ್ ಟೈಟ್ಲಿ ಹೋಗುತ್ತೆ. ಸೊ ನನಗೆ ಆ ಕೈ ಹಾಳು ಮಾಡೋದು ಬೇಡ ಅಂತ ನಾನು ಸಾಫ್ಟ್ ಎಜ್ಜೆ ತೊಗೊಂಡೆ. ಯಾಕೆ ಸಾಫ್ಟ್ ಎಜ್ ಬೆಸ್ಟು ನನ್ನ ಪ್ರಕಾರ. ಆ್ಯಂಡ್ ಎಷ್ಟೊಂದು ಯೂಟ್ಯೂಬ್ ಹಾಕ್ಸ್ಕೊಂಡು ಇರ್ಬೋದು ಸಾಫ್ಟ್ ಎಜ್ಜು. ಮತ್ತು ಈಗ ನೋಡ್ತಿರ್ಬೋದು ಇಲ್ಲಿ ಈ ಫ್ರೇಮಲ್ಲಿ ಎಂತಾರಪ್ಪ ಗ್ರೆಫೈಟ್ ಹಾಕೋರೆ, ಗ್ರೆಫೈಟ್ ಡೆಲ್ಯೂಷನ್. ಎಷ್ಟೊಂದು ಜನ ಇದು ಅಂತ ಕಾರ್ಬೆಟಿಕ್ಸ್ ಹಾಕ್ಸ್ಬೋದಲ್ಲ ಅಂತ. ಕಾರ್ಬೆಟಿಕ್ಸ್ ಏನು ಗೊತ್ತಾ, ಅದು ನೀವು ಜೋರಾಗಿ ಆಡಿ ಸ್ಪೀಡಲ್ಲಿ ಆಡಿದ್ರೆ ಲೈಕ್ ಪ್ರೊಫೆಷ್ನಲ್ ಅವರೆಲ್ಲ ಆಡೋಕ್ಕೆ ನಿಮಗೆ ಇದು ಕಾರ್ಬನ್ ಗೊತ್ತು. ಈಗ ನಮಗೆ ಗ್ರೆಫೈಟ್ ಎಲ್ಲ ಲೈಕ್ ಬೇಸಿಕ್ ಡೆವಲಪಿಂಗ್ಗೆ ಅವೆಲ್ಲ ಗೊತ್ತು ಈ ಗ್ರೆಫೈಟು. ಸೊ ಆ್ಯಂಡ್ ಎಷ್ಟೊಂದು ಜನ ಅಂತಿರ್ಬೋದು ನೀವು ಯಾಕೆ 26 ಹಾಕ್ಸಿದ್ರಿ, ನೀವು 36 ಹಾಕಿಲ್ಲ, ಬೆಸ್ಟ್ ಸ್ಟ್ರಿಗ್ ಹಾಕ್ಸಿ ಅಂತ. ನನ್ನ ಪ್ರಕಾರ ಇದು ಬೆಸ್ಟು. ಯಾಕಂದ್ರೆ 26 ಈಗ ನಾನು ಸ್ಮ್ಯಾಶಸ್ಸು, ಕವರ್ ಡ್ರೈ, ಸೈಡ್ ಬೈ ಸೈಡ್ ನಾನು ಅಷ್ಟನ್ನು ಆಡ್ತೀನಿ. ಸೊ ಬ್ಯಾಕ್ ವಿತೌಟ್ ಲುಕಿಂಗ್ ಶಾಟು
ಅದು ಆಡ್ಬೇಕಾದ್ರೆ ನಿಮ್ಗೆ 26 ಸಖತ್ ಹೆಲ್ಪ್ ಆಗುತ್ತೆ. ಈ ಸಖತ್ ಹೆಲ್ಪ್ ನಮ್ಮದು ಸ್ಟ್ಯಾಮಿನಾ ಸಖತ್ ರಿಡ್ಯೂಸ್ ಮಾಡುತ್ತೆ. ಅಂದರೆ ನೀವು ಸಖತ್ ಪವರ್ ಆಗೋದು ಬೇಡ, ಸುಮ್ಮನೆ ಕೊಟ್ಟರೆ ಅದು ಪವರ್ ಜನರೇಟ್ ಮಾಡಿ ಪುಷ್ ಮಾಡುತ್ತೆ. ಈ ಪುಷ್ ಮಾಡೋ ಸೌಂಡು ನೀವು ಕೇಳಿಸ್ಕೊಂತಿರ್ಬೋದು. ಈ ಸೌಂಡು ಈ ಯಾಕೆ ಟಕ್ ಟಕ್ ಅನ್ನೋತ್ತಲ್ಲ ಅದು ಬೆಸ್ಟು. ಮತ್ತು ಎಷ್ಟೊಂದು ಜನ ಅಂತಾರೆ ಇಲ್ಲಿ ಹಿಟ್ಟಾಗ್ಬೋದು ಇಲ್ಲಿ ಹಿಟ್ಟಾಗ್ಬೋದು ಅಂತ. ಈ ಹಿಟ್ಟಾಗ ಚಾನ್ಸಸ್ ಇಲ್ಲ, ಯಾಕೆಂದರೆ ಇದು ಗ್ರಾಫೈಟಿಂದ ಆಗಿದೆ. ಗ್ರಾಫೈಟು ಇದು ಏನು ಈ ಕಡೆಗೆ ಹೋಗಿಬಿಡ್ರಿ ಈ ಕಡೆಗೆ ಹೋಗಿಬಿಡ್ರಿ ಏನಾಗಲ್ಲ. ಆ್ಯಂಡ್ ಈ ಕಡೆ ಫ್ರಂಟಿಂದು ಏನಾಗಲ್ಲ. ಆಮೇಲೆ ಇದು ಹೆಂಗಪ್ಪ ಕಷ್ಟ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೋದು. ಈಗ ನೀವು KS ಸ್ಪೋರ್ಟ್ಸಿಗೆ ಹೋಗ್ಬೋದು, ಅಲ್ಲಿ ನೀವು ಆರ್ಡ್ರ್ ಕೊಡ್ಬೋದು ಕಸ್ಟಮ್ ಮೇಡ್. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಹೆಸ್ರು ಬೇಕೋ ನಿಮ್ದು ಹೆಸ್ರು ಬೇಕಾ ಸೇಮ್ ಇಟ್ಟು ಮಾಡಿಕೊಡ್ತಾರೆ. ಆ್ಯಂಡ್ ಅವ್ರ ಸರ್ವಿಸು ಗುಡ್ ಇದೆ, ನೀವು ಹೋಗಿ ಮಾಡಿಸ್ಕೊಬೋದು. ಸೊ ಇದು ನನ್ನ ಪ್ರಕಾರ ಬೆಸ್ಟ್ ರ್ಯಾಕೆಟ್ ಯೋನೆಕ್ಸಿಂದು. ಸೊ ಈಗ ಈ ವಿಡಿಯೋನ ಇಲ್ಲೇನು ಮಾಡಿದೆ ಅನ್ಸ್ಕೊತೀನಿ, ಯಾಕೆ ಅಂದರೆ ಸಖತ್ತು ದೊಡ್ಡದು ಆಯಿತು ಮತ್ತು ನಾಲೆಜು ಜಾಸ್ತಿ ಆಯಿತು. ಸೊ ಬಾಯ್ ಟಾಡಾ ಗೈಸ್.